Brought to you by V-Guard, co-powered by Sensodyne and Vimal. ಬಾಯಲ್ಲಿ ಹೇಳಿ ಕೇಸರಿ. Associate sponsor Ultratech Cement. Co-sponsored by Saptagiri NPS University. ಹಾಸನದ ಸಂಸದರು ಪ್ರಜ್ವಲ್ ರೇವಣ್ಣ ಅವರ ಅಧಿಕೃತ ನಿವಾಸ ಏನಿದೆ ಅದು ಸರ್ಕಾರಿ ನಿವಾಸ. ಅಲ್ಲಿ ಎಲ್ಲ ಶೋಧಾಚರಣೆ ಈಗ ಆರಂಭ ಆಗಿದೆ. ಮತ್ತೊಂದು ಸರಿ ಹಿಂದಿನ ಸರಿ ಕೂಡ ಎಲ್ಲವನ್ನೂ ಕೂಡ ಶೋಧನೆ ಮಾಡಿದ್ರು. ಈಗ ಮತ್ತೆ ಒಂದ್ಸರಿ ಭೇಟಿ ಕೊಟ್ಟಿದೆ FSL ಟೀಮ್. ಹಾಸನದಲ್ಲಿರೋ ಸಂಸದರ ಸರ್ಕಾರಿ ನಿವಾಸದಲ್ಲಿ ಶೋಧ ನಡೆದಿದೆ. ಹಾಸನ ನಗರದ RC ರಸ್ತೆಯಲ್ಲಿರುವಂಥ ಸಂಸದರ ನಿವಾಸ 25ಕ್ಕೂ ಹೆಚ್ಚು SIT ಅಧಿಕಾರಿಗಳು ತೀವ್ರ ಶೋಧವನ್ನು ನಡೆಸಿದ್ದಾರೆ. ನಿನ್ನೆ ಸಂಜೆ 6 ಗಂಟೆಯಿಂದ ಮುಂಜಾನೆ ತನಕ SIT ಶೋಧ ಮಾಡಿದೆ. ಏನೇನು ಶೋಧ ಮಾಡಿರಬೇಕು ಯೋಚನೆ ಮಾಡಿ. ಇವತ್ತು ಬೆಳಗ್ಗೆ 4 ಇದು ತಗೊಳ್ಳೋಣ. ಇದು ಇನ್ವರ್ಟರ್ AC. ನೀವು ಗ್ಯಾಮ್ಲರ್ ಅಲ್ವಾ? ಗ್ಯಾಮ್ಲರ್ ಜೂಜಾಡ್ತಿರಲ್ವಾ? ನೀವು ಜೂಜಾಡ್ತೀರಾ? ಇಲ್ಲ, ಯಾರು ಏನು ಹೇಳಿದ್ರು ಅಂತ ನೀನು ಎಷ್ಟು ಕಾಸ್ಟ್ಲಿ ಹಾಗೂ ಡೆಲಿಕೇಟ್ AC ತಗೊಂಡು ಸ್ಟೆಬಿಲೈಸರ್ ತಗೊಳ್ಳಿಲ್ಲ ಅಂದ್ರೆ ಇದು ಜೂಜಾಟ ತಾನೇ. ಒಂದೇ ಫ್ಲಕ್ಚುಯೇಷನ್ ಗೆ ನಿಮ್ಮ ಇನ್ವರ್ಟರ್ AC ಪಾರ್ಟ್ಸ್ ಡ್ಯಾಮೇಜ್ ಆಗಬಹುದು. ಅದನ್ನು V-Guard ಉಪಯೋಗಿಸಿ ಸುರಕ್ಷಿತವಾಗಿರಿಸಿ. V-Guard, India's #1 stabilizer. 4 ಗಂಟೆಗೆ ಪರಿಶೀಲನೆ ಅಂತ್ಯಗೊಂಡಿದೆ. ಬೆಳಗಿನ ಜಾವ 4 ಗಂಟೆಗೆ ಸತತ 10 ಗಂಟೆಗಳ ಕಾಲ SIT ಟೀಮ್ ಇತ್ತು. ಜೊತೆಗೆ FSL ಟೀಮ್ನೂ ಕೂಡ ಕರ್ಕೊಂಡು ಹೋಗಿದ್ರು. ಅಂದರೆ ಯಾವುದಾದ್ರೂ ಕ್ಲೂ ಸಿಕ್ಕರೂ ಕೂಡ ಅದರಲ್ಲಿ ಇವರಿಗೆ ಗ್ಯಾರಂಟಿ ಏನು ಅಂದರೆ ಈ ಶಿಕ್ಷೆಯ ವ್ಯಾಪ್ತಿಗೆ ತರಬೇಕು, ಯಾವುದನ್ನು ಕೂಡ ಬಿಡಬಾರ್ದು. ಬರೀ ಇಷ್ಟು ಮಾತ್ರ ಅಲ್ಲ, ಸಂಸದರ ಸರ್ಕಾರಿ ನಿವಾಸ ಜೊತೆಗೆ ರೇವಣ್ಣವರ ನಿವಾಸದಲ್ಲೂ ಕೂಡ, ಚನ್ನರಾಯಪಟ್ಟಣದ ತೋಟದ ಮನೆ ಏನಿದೆಯಲ್ಲ ಅಲ್ಲೂ ಕೂಡ, ಅಂದರೆ ಒಟ್ಟು 3 ಕಡೆಗೆ ಬೇರೆ ಬೇರೆ ತಂಡಗಳು ತೀವ್ರ ಶೋಧಾಚರಣೆಯನ್ನು ಮಾಡಿವೆ. ಶೋಧ ಕಾರ್ಯಾಚರಣೆ ಎಷ್ಟರ ಮಟ್ಟಿಗೆ ಅಂತಂದರೆ ಇಂಚಿಂಚು ಶೋಧ. ಲೆಕ್ಕ ಹಾಕೊಳ್ಳಿ, ನಿನ್ನೆ ಸಂಜೆ 6 ಗಂಟೆಯಿಂದ ಬೆಳಗಿನ ಜಾವ 4 ಗಂಟೆ ತನಕ ಆಗುತ್ತೆ ಅಂತಂತಂದರೆ ಇನ್ನೆಷ್ಟರ ಮಟ್ಟಿಗೆ ಶೋಧ ಮಾಡಿರಬೇಕು. ಇಂಚಿಂಚು ಸೋಸಿರ್ತಾರೆ. 10 ಗಂಟೆಗಳ ಕಾಲ SIT ಟೀಮ್ ಎಲ್ಲ ಶೋಧ ಮಾಡಿರುವಂಥದ್ದು. ಅತ್ಯಾಚಾರ ಆಗಿದೆ ಅಂತ ಆರೋಪಿಸಿದಂಥ ಸ್ಥಳಗಳಿವೆಯಲ್ಲ, ಅಲ್ಲಿ ಹಾಸಿಗೆ, ದಿಂಬು, ಹೊದಿಕೆ, ಅಲ್ಲಿನ ಬೆರಳಚ್ಚು ಅದನ್ನು ಸಂಗ್ರಹ ಮಾಡಲಾಗಿದೆ. FSLಗೆ ಕಳಿಸಿಕೊಡಲಾಗಿದೆ. ಸಂಗ್ರಹಿಸಿದ ಸಾಕ್ಷ್ಯಗಳನ್ನು ಪ್ರತ್ಯೇಕ ಕವರ್ನಲ್ಲಿಟ್ಟು FSLಗೆ ಕಳುಹಿಸಿಕೊಡಲಾಗಿದೆ. ನಾವು ನೋಡ್ತಾ ಇದ್ದೀವಿ, ಹಾಸಿಗೆ, ದಿಂಬು, ಹೊದಿಕೆ, ಕೀಬೋರ್ಡ್ ಎಲ್ಲವನ್ನೂ ಕೂಡ FSLಗೆ ರವಾನಿಸಲಾಗಿದೆ. ಹಾಸನ ನಗರದಲ್ಲಿದ್ದಂಥ ಸಂಸದರ ನಿವಾಸ, ಅಲ್ಲಿ ಎಲ್ಲ ಶೋಧ ಕಾರ್ಯಾಚರಣೆಯನ್ನು ಮಾಡಿ ಎಲ್ಲ ವಿವರಗಳನ್ನು ಕಲೆ ಹಾಕಿ ವಸ್ತುಗಳನ್ನು ಕೂಡ ಸಪ್ರೇಟಾಗಿ ಇಟ್ಕೊಂಡು ಹೊದಿಕೆ, ದಿಂಬು, ಕೀಬೋರ್ಡ್, ಬೆಡ್ಶೀಟ್, ಬರೀ ಕೇವಲ ಇಲ್ಲಿ ಮಾತ್ರ ಅಲ್ಲ, ಬೇರೆ ಬೇರೆ ಕಡೆಗೂ ಕೂಡ, ಅಂದರೆ 2 ಕಡೆಗೆ ಶೋಧ ಕಾರ್ಯಾಚರಣೆ ಆಗಿದೆ. MP ನಿವಾಸ ಬಿಟ್ಟು ಮತ್ತೆ 2 ಕಡೆಗೆ, ಒಟ್ಟು 3 ಕಡೆಗಳಲ್ಲಿ ಪ್ರತ್ಯೇಕ ತಂಡಗಳು ಪರಿಶೀಲನೆ ಮಾಡಿವೆ. ಒಂದು ರೇವಣ್ಣವರ ನಿವಾಸ, ತೋಟದ ಮನೆಯಲ್ಲೂ ಕೂಡ ಎಲ್ಲವನ್ನೂ ಕೂಡ ಶೋಧಿಸಲಾಗಿದೆ. ಸಂಗ್ರಹಿಸಿಟ್ಟಂಥ ಸಾಕ್ಷ್ಯಗಳನ್ನು ಪ್ರತ್ಯೇಕ ಕವರಲ್ಲಿಟ್ಟು ಸೀಲ್ ಮಾಡಿ FSLಗೆ ಕಳುಹಿಸಿಕೊಡಲಾಗಿದೆ. ಇದು ಸಂಗತಿ. ಪ್ರಜ್ವಲ್ ಬರ್ತಿರುವಂಥ ದಿನಗಳು ಹತ್ತಿರ ಆಯಿತು. ಟಿಕೆಟ್ ಕೂಡ ಬುಕ್ ಆಗಿದೆ. ಇಂಥ ಸಂದರ್ಭದಲ್ಲಿ ಏನು ಅಂತಂದರೆ ಇನ್ನು ಏನೇನೇನೇನು ಬಲವಾದಂಥ ಸಾಕ್ಷಿಗಳು ಸಿಗ್ತಾವಪ್ಪ ಎಲ್ಲ ಇಟ್ಕೊಂಡ್ಬಿಡೋದು. ಅಂದರೆ ಯಾವ ವಿಚಾರದಿಂದಲೂ ಕೂಡ ತಪ್ಪಿಸ್ಕೊಳ್ಳೋಕ್ಕಾಗಬಾರ್ದು. ಆ ರೀತಿ ಸರ್ಕಾರ ಕೂಡ ಇದನ್ನು ಭಾಳ ಗಂಭೀರವಾಗಿ ಪರಿಗಣಿಸಲೇಬೇಕು. ಯಾಕಂದರೆ ಈ ರೀತಿ ಕೇಸ್ಗಳಾದಂಥ ಸಂದರ್ಭದಲ್ಲಿ ಸುಮ್ಮನಿರೋಕ್ಕೆ ಸಾಧ್ಯವೇ ಇಲ್ಲ. SIT ಟೀಮ್ 10 ಗಂಟೆಗಳ ಕಾಲ ಪರಿಶೀಲನೆ ಮಾಡಿದೆ. ಜೊತೆಗೆ FSL ಟೀಮ್ನೂ ಕೂಡ ಜೊತೆ ಕರ್ಕೊಂಡು ಹೋಗಿತ್ತು. ಹೀಗಾಗಿ ಏನೇನು ಸಿಕ್ತು ಅದೆಲ್ಲವನ್ನೂ ಕೂಡ ಕವರ್ಲ್ಲಿ ಹಾಕಿ ಅದನ್ನು ಕಳುಹಿಸಿಕೊಡಲಾಗಿದೆ. ಮಂಜುನಾಥ್ ನಮ್ಮ ಜೊತೆಗೆ ಈಗ ಸಂಪರ್ಕದಲ್ಲಿದ್ದಾರೆ. ಮಂಜುನಾಥ್, ಗಮನಿಸಬೇಕಾದಂಥ ಸಂಗತಿ, ನಿನ್ನೆ ಸಂಜೆ 6 ಗಂಟೆಯಿಂದ ಶುರುವಾಯಿತು ಮಂಜುನಾಥ್. ಬೆಳಗ್ಗೆ 4 ಗಂಟೆ ತನಕ ನಿರಂತರವಾಗಿ ಶೋಧ. ಏನೇನು ಶೋಧ ಮಾಡಿರ್ಬೋದು? 10 ಗಂಟೆಗಳ ಕಾಲ ಶೋಧ ಆಗುತ್ತೆ ಅಂತಂದರೆ ಏನು ಅರ್ಥ ಇದು? ಹಾಸಿಗೆ, ದಿಂಬು, ಬೆಡ್ಶೀಟು ಜೊತೆಗೆ ಕೀಬೋರ್ಡು ಎಲ್ಲವನ್ನು ಕೂಡ ಪ್ಯಾಕ್ ಮಾಡಿ ತಗೊಂಡೋಗಿದ್ದಾರೆ. ಒಂದು ಮಾತ್ರ ಸ್ಪಷ್ಟ,
ಪ್ರಜ್ವಲ್ ರೇವಣ್ಣ ಬರ್ತಾ ಇದ್ದಾರೆ ಅನ್ನುವಂಥ ಸಂದರ್ಭದಲ್ಲಿ ಯಾವ ಕುರುಹುಗಳನ್ನು ಕೂಡ ಬಿಡಬಾರದು, ಎಲ್ಲವನ್ನೂ ಕೂಡ ಶೋಧಿಸಿ ಅದನ್ನು ಸಾಕ್ಷಿಗಳನ್ನಾಗಿ ಪರಿವರ್ತನೆ ಮಾಡಬೇಕು ಅನ್ನುವಂಥದ್ದು ಕಾಣ್ತಾ ಇದೆ ಇದರಲ್ಲಿ. ಏನಂತೀರಿ? ಏನು ಹಾಸನದ ಸಂಸದ ಪ್ರಜ್ವಲ್ ರೇವಣ್ಣ ಅವರ ವಿರುದ್ಧ ಕೇಳಿಬಂದಿರತಕ್ಕಂಥ ಅತ್ಯಾಚಾರ ಆರೋಪ ಪ್ರಕರಣವನ್ನ ಏನು SIT ಗಂಭೀರವಾಗಿ ಪರಿಗಣಿಸಿದೆ. ಈಗ ತನಿಖೆಯನ್ನು ಮತ್ತಷ್ಟು ಚುರುಕುಗೊಳಿಸಿದೆ. ಯಾವಾಗ ಪ್ರಜ್ವಲ್ ರೇವಣ್ಣ ಅವರು ವಿದೇಶದಿಂದ ಭಾರತಕ್ಕೆ ಮಾಡ್ತೀನಿ ಅಂತ ಹೇಳಿಕೆಯನ್ನು ಕೊಟ್ಟರು, ಹಾಗಾಗಿ ಮತ್ತಷ್ಟು ಚುರುಕುಗೊಂಡಿರ್ತಕ್ಕಂಥ SIT ನಿನ್ನೆ ಏಕಕಾಲದಲ್ಲಿ ಹಾಸನ ಜಿಲ್ಲೆಯ 3 ಕಡೆ ದಾಳಿಯನ್ನು ನಡೆಸಿ ಶೋಧ ಕಾರ್ಯ ನಡೆಸಿರ್ತಕ್ಕಂಥದ್ದು. ಈಗ ನಾವು ಹಾಸನದ MP ಹೌಸ್ನಲ್ಲಿದ್ದೇವೆ. ಹಾಸನದ RC ರಸ್ತೆಯಲ್ಲಿರ್ತಕ್ಕಂಥ MP ಹೌಸ್. ಈ MP ಹೌಸ್ಗೆ ನಿನ್ನೆ ಸಂಜೆ 6 ಗಂಟೆ ಸುಮಾರಿಗೆ 3 ಜೀಪ್ಗಳಲ್ಲಿ ಸುಮಾರು 12ಕ್ಕೂ ಹೆಚ್ಚು SIT ಅಧಿಕಾರಿಗಳ ತಂಡ ಇಲ್ಲಿಗೆ ಆಗಮಿಸುತ್ತೆ. ಸೊ ಆಗಮಿಸಿದ ಸಂದರ್ಭದಲ್ಲಿ ಕೀ ಇರಲಿಲ್ಲ. ಕೀ ಕೊಡೋದು ಕೂಡ ಒಂದು 15 ನಿಮಿಷ ತಡ ಆಯಿತು. ಎಲ್ಲರೂ ಕೂಡ ಹೊರಗಡೆ ನಿಂತಿದ್ರು. ನಂತರ ಕೀ ಬಂತು. ಕೀ ಬಂದ ನಂತರ ಒಳಗಡೆಗೆ ಎಂಟ್ರಿ ಆದರು. ಸುಮಾರು 6:15 ಸುಮಾರಿಗೆ ಒಳಗಡೆಗೆ ಎಂಟ್ರಿ ಆದ ನಂತರ ಹೊರಗಡೆಗೆ ಬಂದಿದ್ದಂಥದ್ದು ಬೆಳಗಿನ ಜಾವ 4 ಗಂಟೆ 15 ನಿಮಿಷಕ್ಕೆ, 4 ಗಂಟೆವರೆಗೂ ಕೂಡ ನಿರಂತರವಾಗಿ 10 ಗಂಟೆಗಳ ಕಾಲ MP ಹೌಸ್ನಲ್ಲಿ ಇಂಚಿಂಚು ಕೂಡ ಶೋಧವನ್ನು ನಡೆಸಿದ್ದಾರೆ. ವಿಶೇಷವಾಗಿ ಇದು ಸಂಸದರ ನಿವಾಸ, ಅಂದರೆ ದೇವೇಗೌಡರಿಗೆ, ಮಾಜಿ ಪ್ರಧಾನಿ ದೇವೇಗೌಡರಿಗೆ ಸರ್ಕಾರದ ಕೊಟ್ಟಿರ್ತಕ್ಕಂಥ ನಿವಾಸ ಆದರೂ ಕೂಡ ಪ್ರಜ್ವಲ್ ರೇವಣ್ಣ ಅವರು MP ಆದ ನಂತರ ಇದನ್ನು ಅವರು ಬಳಸ್ತಾ ಇದ್ರು. ಸಂಸದ ನಿವಾಸ ಅಂತ ಹೇಳಿ ಇಲ್ಲಿ ಕಚೇರಿ ಬೋರ್ಡ್ ಕೂಡ ಇತ್ತು. ಇಲ್ಲಿ ಅವರೆಲ್ಲ ಕಾರ್ಯಚಟುವಟಿಕೆ ಇಲ್ಲಿಂದ ನಡೀತಾ ಇತ್ತು. ಹಾಗೇನೆ ಅವರ ಮೇಲೆ ಅತ್ಯಾಚಾರ ಆರೋಪ ಏನು ಕೇಳಿ ಬಂದಿದೆ, ಅದರಲ್ಲಿ ಸಾಕಷ್ಟು ದೌರ್ಜನ್ಯಗಳು ಇದೇ ಹೌಸಲ್ಲಿ ನಡೆದಿರ್ತಕ್ಕಂಥ ಆರೋಪ ಕೂಡ ಕೇಳಿ ಬಂದಿದೆ. ಹಾಗೇನೆ ಸಂತ್ರಸ್ತನ್ನು ಕೂಡ ಕರ್ಕೊಂಡು ಬಂದು ಇಲ್ಲಿ ಮಾಜನ್ನು ಕೂಡ ನಡೆಸಲಾಗಿತ್ತು. ಹಾಗೇನೆ ಇಲ್ಲಿ ಪ್ರಜ್ವಲ್ ರೇವಣ್ಣ ಉಳ್ಕೊಡ್ತಿದ್ದಂಥ ಕೊಠಡಿಯ ಇಂಚಿಂಚು ಶೋಧ ಮಾಡಿದ್ದಾರೆ. ಮತ್ತು ಇಡೀ ಸಂಪೂರ್ಣ MP ಹೌಸ್ನಲ್ಲಿ ಸಾಕಷ್ಟು ರೀತಿಯಲ್ಲಿ ತಲಾಶ್ ನಡೆಸಿದ್ದಾರೆ. ಸೊ ಪ್ರಮುಖವಾಗಿ ಪ್ರಜ್ವಲ್ ರೇವಣ್ಣ ಉಳ್ಕೊಡ್ತಿದ್ದಂಥ ಕೊಠಡಿಯ ಹಾಸಿಗೆ, ದಿಂಬು, ಹೊದಿಕೆ ಮತ್ತು ಅಲ್ಲಿದ್ದಂಥ ಎಲ್ಲ ಕಡೆಗಳಲ್ಲೂ ಕೂಡ ಫಿಂಗರ್ ಪ್ರಿಂಟ್ ಎಕ್ಸ್ಪರ್ಟ್ಗಳು, ಹಾಗೆ ಬಯಾಲಜಿಕಲ್ ಸಾಕ್ಷಿಗಳು, ಹಾಗೆಯೇ ಫಾರೆನ್ಸಿಕ್ಸ್ ಎಕ್ಸ್ಪರ್ಟ್ಗಳು ಎಲ್ಲರೂ ಕೂಡ ಸುಮಾರು 10 ಗಂಟೆಗಳ ಕಾಲ ಸಾಕಷ್ಟು ರೀತಿಯಲ್ಲಿ ಶೋಧ ಕಾರ್ಯಾಚರಣೆ ನಡೆಸಿದ್ದಾರೆ. ಕೇವಲ ಇಲ್ಲಿ ಮಾತ್ರ ಅಲ್ಲ ರಂಗನಾಥ್, ಹಾಸನ ಜಿಲ್ಲೆಯ ಹೊಳೆನರಸೀಪುರದ ರೇವಣ್ಣ ಅವರ ನಿವಾಸ, ಅಲ್ಲೂ ಕೂಡ ಅತ್ಯಾಚಾರ ಆಗಿದೆ, ದೌರ್ಜನ್ಯ ಆಗಿದೆ ಅಂತಕ್ಕಂಥ ಆರೋಪವನ್ನು ಸಂತ್ರಸ್ತರು ಮಾಡಿದರೆ. ಹಾಗೇನೆ ಅಲ್ಲೂ ಕೂಡ ಸ್ಥಳ ಮಾಜರು ಕೂಡ ನಡೆಸಲಾಗಿತ್ತು. ನಿನ್ನೆ ಕೂಡ ಅಲ್ಲೂ ಕೂಡ 10 ಗಂಟೆಗಳ ಕಾಲ ಅಲ್ಲಿ ಶೋಧನಾ ಕಾರ್ಯ ನಡೆಸಿ ಸಾಕಷ್ಟು ಸಾಕ್ಷಿಗಳನ್ನು ಸಂಗ್ರಹ ಮಾಡಿಕೊಳ್ಳಲಾಗಿದೆ. ಮತ್ತೊಂದು ಚನ್ನರಾಯಪಟ್ಟಣ ತಾಲೂಕಿನ ಅವರ ತೋಟದ ಮನೆ, ಅಲ್ಲಿಯೂ ಕೂಡ ಪ್ರತ್ಯೇಕವಾಗಿರ್ತಕ್ಕಂಥ ತಂಡ ದಾಳಿ ಮಾಡಿತ್ತು. ಅಲ್ಲೂ ಕೂಡ 10ಕ್ಕೂ ಹೆಚ್ಚು ಅಧಿಕಾರಿಗಳ ತಂಡ ದಾಳಿ ಮಾಡಿಸಿ ಅಲ್ಲೂ ಕೂಡ ಮಧ್ಯರಾತ್ರಿವರೆಗೂ ಕೂಡ ಶೋಧ ಕಾರ್ಯ ನಡೆಸಿರ್ತಕ್ಕಂಥದ್ದು. ಪ್ರಮುಖವಾಗಿ ಏನೆಲ್ಲ ಸಾಕ್ಷಿಗಳನ್ನು, ಏನೆಲ್ಲ ವಸ್ತುಗಳನ್ನು ಸೀಸ್ ಮಾಡಿಕೊಂಡ್ರು ಅದೆಲ್ಲವನ್ನು ಕೂಡ ಪ್ರತ್ಯೇಕವಾಗಿ ಸೀಲ್ ಮಾಡಿದ್ದಾರೆ. ಅದನ್ನು ಅಲ್ಲೇ ಎಂಟ್ರಿ ಮಾಡಿದರೆ ಒಳಗಡೆ ಅದನ್ನೆಲ್ಲವೂ ಕೂಡ ದಾಖಲೀಕರಣ ಮಾಡಿ ಪಂಚರ ಸಮ್ಮುಖದಲ್ಲಿ ಅದೆಲ್ಲವನ್ನು ಕೂಡ ರೆಕಾರ್ಡ್ ಮಾಡಿ ನಂತರ ಬೆಳಗಿನ ಜಾವ 4 ಗಂಟೆಗೆ SIT ತಂಡ ಹೊರಗಡೆ ಬರುತ್ತೆ. ಅದೆಲ್ಲವನ್ನು ಕೂಡ ತಮ್ಮ ಜೀಪ್ ಮೂಲಕ ಬೆಂಗಳೂರು ತಗೊಂಡೋಗಿದ್ದಾರೆ. ಬೆಂಗಳೂರು ತಗೊಂಡೋದ ಬಳಿಕ ಅದನ್ನು ಅದೇ ರೀತಿ ಸೀಲ್ಡ್ ಆಗಿರ್ತಕ್ಕಂಥ ವಸ್ತುಗಳನ್ನೇ FSLಗೆ ಕಳಿಸಲಾಗುತ್ತೆ. ಅಲ್ಲಿ ಸಂಪೂರ್ಣವಾಗಿರ್ತಕ್ಕಂಥ ಏನೋ ಪರೀಕ್ಷೆಗಳು ನಡೀತಿದೆ. ಪ್ರಜ್ವಲ್ ರೇವಣ್ಣ ಬಂದ ನಂತರ ಅವ್ರ ಹೇಳಿಕೆ ಕೂಡ ದಾಖಲಾಗುತ್ತೆ. ನಂತರ ಅವ್ರು ಕೊಡ್ತಕ್ಕಂಥ ಮಾಹಿತಿಯನ್ನು ಆಧರಿಸಿ ಅದೆಲ್ಲವನ್ನು ಕೂಡ ಮ್ಯಾಚ್ ಮಾಡ್ತಕ್ಕಂಥ ಕೆಲಸವನ್ನು ಮಾಡ್ತಾರೆ. ಏನು ಅವರ ವಿರುದ್ಧ ಕೇಳಿಬಂದಿರ್ತಕ್ಕಂಥ ಆರೋಪ ಇದೆ, ಅತ್ಯಾಚಾರ ಆರೋಪ, ಅದಕ್ಕೆ ಸಂಬಂಧಪಟ್ಟಾಗಿ ಏನಾದ್ರು ಮಾಹಿತಿ ಸಿಗಬಹುದಾ ಅಥವಾ ಸಾಕ್ಷಿಗಳು ಸಿಗಬಹುದು, ಎಲ್ಲ ಪ್ರಯತ್ನವನ್ನು ಕೂಡ SIT ಮಾಡ್ತಿರ್ತಕ್ಕಂಥದ್ದು ರಂಗನಾಥ್. ಓಕೆ, ಧನ್ಯವಾದ. Brought to you by V-Guard, co-powered by Sensodyne and Vimal. ಬಾಯಲ್ಲಿ ಹೇಳಿ ಕೇಸರಿ. Associate sponsor Ultratech Cement. Co-sponsored by Saptagiri NPS University.